ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಸ್ಯಾಂಡ್ವಿಚ್ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಬ್ರೆಡ್ಡು, ಮಯೋನೀಸು, ಬಟರು, ಚೀಸು, ಚಿಲ್ಲಿ ಫ್ಲೆಕ್ಸು ಮತ್ತು ಆರ್ಗ್ಯಾನೋ ಸ್ವಲ್ಪ, ಮತ್ತು ತರಕಾರಿಗಳು. ನಿಮ್ಮ ಮನೇಲಿ ಯಾವ್ಯಾವ ಇದೆ ತರಕಾರಿ ಅದನ್ನೆಲ್ಲ ಯೂಸ್ ಮಾಡ್ಕೊರಿ. ಇಲ್ಲೇ ನಾನು ಮೆಣಸಿನ್ಕಾಯಿ ಬದಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಕತ್ತೀನಿ ರೀ. ಸೊ ಇವೆಲ್ಲ ತರಕಾರಿನೂ ಹೆಚ್ಕೊಂಬರೋನು ಬರ್ರಿ. ಆನಿಯನ್ ಕೂಡ ತೊಗೋಬೇಕ್ರಿ, ನಾನು ಮಿಸ್ ಮಾಡಿ ನೀವು ತೋರಿಸೋದು. ನೋಡಿರಿ, ತರಕಾರಿ ಎಲ್ಲ ಹೆಚ್ಕೊಂಬಂದೆ. ಎಲ್ಲನೂ ಒಂದು ಪಾತ್ರೆ ಒಳಗೆ ಹಾಕೋರಿ. ಹಾಕೊಂಡ್ಮೇಲೆ ಒಂದು ಸಲ ಅದನ್ನು ಮಿಕ್ಸ್ ಮಾಡ್ಕೊಂಬಿಡ್ರಿ ತರಕಾರಿನ. ಆಮೇಲೆ ಇದಕ್ಕೆ ಸ್ವಲ್ಪ ಆರ್ಗ್ಯಾನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಕತ್ತೀನಿ ರೀ ನಾನು. ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟು ಹಾಕಿ ಮಿಕ್ಸ್ ಮಾಡ್ಕೊರಿ ಒಂದು ಸಲ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಲಾಸ್ಟಿಗೆ ಮಯೋನೀಸ್ ಆ್ಯಡ್ ಮಾಡಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇವಾಗ ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಒಂದು ಬ್ರೆಡ್ ತೊಗೋರಿ, ಅದ್ರ ಮೇಲೆ ಬೆಣ್ಣೆ ಹಚ್ಚಿರಿ. ಬೆಣ್ಣೆ ಹಚ್ಚಿದ ಮೇಲೆ ನಾವೇನು ತರಕಾರಿ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಅದ್ರ ಮೇಲೆ ಹಾಕೋರಿ. ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಬ್ರೆಡ್ ತೊಗೋರಿ, ಅದಕ್ಕೂ ಬೆಣ್ಣೆ ಹಚ್ಕೋರಿ. ಆಮೇಲೆ ಚೀಸ್ ಸ್ಲೈಸ್ನ ಆ್ಯಡ್ ಮಾಡ್ಕೋತೀನಿ ನಾನು ಇದ್ರ ಮೇಲೆ. ಒಂದು ಚೀಸ್ ಸ್ಲೈಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬ್ರೆಡ್ ಇಡ್ರಿ. ಆಮೇಲೆ ಮೇಲೆ ಬ್ರೆಡ್ಡಿನ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಚಿರಿ, ಅಂದರೆ ನಿಮ್ಗೆ ಕ್ರಿಸ್ಪಿಯಾಗಿ ಬರ್ತೈತಿ. ನಾ ಇಲ್ಲೇ ಎಲೆಕ್ಟ್ರಿಕ್ ಸ್ಯಾಂಡ್ವಿಚ್ ಮೇಕರ್ ಯೂಸ್ ಮಾಡಕತ್ತೀನಿ ರೀ. ನೀವು ಬೇಕು ಅಂತಂದ್ರೆ ತವಾ ಮೇಲೂ ಹಾಕ್ಕೋಬೋದು. ಒನ್ಸ್ ನೀವು ಅದನ್ನು ಸೆಟ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗ್ತೈತಿ. ಸೊ ಇವಾಗ ನಾನು ಇನ್ನೊಂದು ನಿಮಗೆ ಅದೇ ಥರನೇ ಮಾಡಿ ತೋರಿಸ್ತೀನಿ. ಸೇಮ್ ಬೆಣ್ಣೆ ಹಚ್ಚಿರಿ ಬ್ರೆಡ್ ಮೇಲೆ, ಮತ್ತು ಅದಕ್ಕೆ ಸ್ಟಫಿಂಗ್ ಆ್ಯಡ್ ಮಾಡಿ ಚೀಸ್ ಸ್ಲೈಸ್ ಇಟ್ಟು ಮತ್ತು ಬೆಣ್ಣೆ ಹಚ್ಚಿ ಇನ್ನೊಂದು ಬ್ರೆಡ್ಡಿಗೆ ಇಟ್ಟರೆ ಮುಗೀತ್ರಿ. ನೋಡಿರಿ, ಆಟೋಮೆಟಿಕ್ಕಾಗಿ ಆಫ್ ಆಗೈತಿ. ಸ್ಯಾಂಡ್ವಿಚ್ ಕೂಡ ರೆಡಿ ಆಗೈತಿ. ಇದೇ ಥರ ನಿಮಗೆ ಹೊಸ ಹೊಸ ರೆಸಿಪಿ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಕೂಡ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.